ಈ ಎರಡು ಸೈಕಲಾಜಿಕಲ್ ಟ್ರಿಕ್ಸ್ ಗೊತ್ತಾದ್ರೆ ಜನರನ್ನ ನಿನ್ ಕಡೆ ಅಟ್ರಾಕ್ಟ್ ಮಾಡೋದು ಹೇಗಂತ ಗೊತ್ತಾಗುತ್ತೆ. ಮಾನವನು ಸಂಘಜೀವಿ ಅಂದ್ರೆ ಸೋಷಿಯಲ್ ಆನಿಮಲ್, ಯಾವಾಗ್ಲೂ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ. ನಮ್ಮ ಸೈಕಾಲಜಿನೇ ಹಿಂಗೆ, ನಾವು ಗುಂಪನ್ನೇ ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಮೂವಿಗೆ ಹೋಗಿದ್ರೆ ಆ ಮೂವಿ ನಿಮಗೆ ಸ್ವಲ್ಪ ಇಷ್ಟ ಆಗಿರುತ್ತೆ. ಆದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಮೂವಿ ಕೆಟ್ಟದಾಗಿದೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಕೂಡ ಕೆಟ್ಟದಾಗಿ ನೀವು ಕೂಡ ಅವ್ರ ಮಾತಿಗೆ ಮಾತು ಜೋಡಿಸಿ ಹ್ಞೂ ಮಚ ಮೂವಿ ತುಂಬಾ ಕೆಟ್ಟದಾಗಿದೆ ಅನ್ಬಿಡ್ತೀರಾ. ಇದನ್ನೇ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತಾರೆ. ಈ ಟ್ರಿಕ್ ನ ಯೂಸ್ ಮಾಡೋದು ಹೇಳ್ತೀನಿ ಕೇಳು. ಇನ್ ಮುಂದೆ ಯಾರನ್ನಾದ್ರೂ ಮೀಟ್ ಮಾಡಿದಾಗ ಅವರಿಗೆ ನಿಮ್ಮ ಬಗ್ಗೆ ಹೇಳು, ನಿಮ್ಮ ಸ್ಪೆಷಾಲಿಟಿ ಬಗ್ಗೆ ಹೇಳು, ನೀವು ಅಚೀವ್ಮೆಂಟ್ ಬಗ್ಗೆ ಹೇಳು. ಡೈರೆಕ್ಟ್ ಆಗಿ ಯಾರ ಮುಂದೆ ಫ್ರೆಂಡ್ಶಿಪ್ ಮತ್ತು ರಿಲೇಶನ್ಶಿಪ್ಗಾಗಿ ರಿಕ್ವೆಸ್ಟ್ ಮಾಡಬೇಡ. ನಿನ್ನ ನೋಡಿದ್ರೆ ಅವರಿಗೆ ಇವನಿಂದ ಫ್ರೆಂಡ್ಶಿಪ್ ಮಾಡಿಲ್ಲ ಅಂದ್ರೆ ನನಗೆ ಲಾಸ್ ಅನ್ನೋ ಥರ ಅವ್ರಿಗೆ ಅನ್ಸೋ ಥರ ಮಾಡು. ಈ ಥರ ಅವರಿಗೆ ಅನ್ಸ್ಬೇಕಾದ್ರೆ ಮೊದಲು ನೀನು ಸ್ಟ್ರಾಂಗ್ ಆಗಿ ಕಾಣಬೇಕು, ನಿನ್ನ ಪರ್ಸನಾಲಿಟಿ ಸ್ಟ್ರಾಂಗ್ ಆಗಿರಬೇಕು. ಟ್ರಿಕ್ ನಂಬರ್ 2, ಸ್ಟಾರ್ಟ್ ವಿತ್ ಅಗ್ರಿಮೆಂಟ್. ಇನ್ ಮುಂದೆ ಯಾರಾದ್ರೂ ಹೊಸ ವ್ಯಕ್ತಿನ ಮೀಟ್ ಮಾಡಿದ್ರೆ ಅವ್ನು ಹೇಳಿದ ಎಲ್ಲ ಮಾತಿಗೂ ನೀನ್ ಹೇಳಿದ್ದೆ ಸರಿ, ಇದು ಕರೆಕ್ಟ್, ನಿಂದೆ ಕರೆಕ್ಟ್ ಅಂತ ಹೇಳು. ಯಾಕಂದ್ರೆ ನಮ್ ಬ್ರೈನ್ ಯಾರು ನಮ್ಮ ವೈಬ್ ಮತ್ತು ಮೆಂಟಾಲಿಟಿನ ಮ್ಯಾಚ್ ಮಾಡ್ತಾರೋ ಅವರನ್ನೇ ಲೈಕ್ ಮಾಡುತ್ತೆ, ಅವ್ರ ಕಡೆ ಬಹಳ ಅಟ್ರಾಕ್ಟ್ ಆಗುತ್ತೆ. ಸೊ ಹೊಸ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡುವಾಗ ಅವನ ಎಲ್ಲ ಮಾತಿಗೂ ಅಗ್ರಿ ಅಂದ್ರೆ ಒಪ್ಪಿಗೆ ನೀಡು. ಈ ಟ್ರಿಕ್ಸ್ ನ ಅಪ್ಲೈ ಮಾಡಿದ ಮೇಲೆ ಜನ ನಿನ್ ಕಡೆ ಅಟ್ರಾಕ್ಟ್ ಆಗ್ತಾರೆ, ಯಾಕಂದ್ರೆ ನೀನು ಸೈಕಾಲಜಿಕಲ್ ಟ್ರಿಕ್ಸ್ ನ ಕಲ್ತ್ಬಿಟ್ಟೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊ, ನಿನ್ ಮೈಂಡ್ ಸೆಟ್ ಬದಲಾಯಿಸ್ಬಿಡ್ತೀನಿ.